ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರೇ, ವಿದ್ಯಾರ್ಥಿನಿಯ ಮೇಲೆ ದ್ವೇಷ ಸಾಧಿಸುತ್ತಿರುವ ಮಾದನಬಾವಿ ಸರ್ಕಾರಿ ಪ್ರೌಢಶಾಲೆ ಹೆಡ್ ಮಾಸ್ಟರ್ ಮೊಂಡಾಟ ಕೇಳಿದ್ದೀರಾ? ಹೌದು, ಸಚಿವ ಮಧು ಬಂಗಾರಪ್ಪನವರೇ, ನೋಡಲೇಬೇಕಾದ ಬಿಗ್ ಸ್ಟೋರಿ ಇದು. ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್ ರಾಥೋಡ್ ಎಂಬ ಮಹಾನುಭಾವ ಸರ್ಕಾರಿ ಶಾಲೆಯ ಹಿಂಭಾಗದಲ್ಲಿರುವ ಮಂಜುಳಾ ಮೆರೆದವರು ಎಂಬ ಕುಟುಂಬದ ಮೇಲಿನ ಹಳೆ ದ್ವೇಷಕ್ಕೆ ಇಡೀ ಕುಟುಂಬದ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡಲು ಹೊರಟ ಘಟನೆ ಇಂದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಇಂದು ಬೆಳಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರಿಗೆ ಕರೆ ಮಾಡಿ ತಮ್ಮ ಕುಟುಂಬದ ಹಳೆ ವೈಷಮ್ಯಕ್ಕೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಇಂದು ಅದೇ ವಿದ್ಯಾರ್ಥಿನಿಯನ್ನು ಪರೀಕ್ಷೆಗೆ ಕೂರಿಸದೆ ಶಾಲೆಯಿಂದ ಬೈದು ಕಳಿಸಿದ್ದಾರೆ ಎಂದು ಮಂಜುಳಾ ಮೆರೆದವರು ಕರೆ ಮಾಡುತ್ತಾರೆ. ಇನ್ನು ಈ ಬಗ್ಗೆ ಕೂಡಲೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಧಾರವಾಡ ಡಿಡಿಪಿಐ ಕೆಳದಿಮಠ ಹಾಗೂ ಬಿಇಒ ರಾಮಕೃಷ್ಣ ಸದಲಗಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಆ ಬಡ ಕುಟುಂಬದ ಮಕ್ಕಳ ಮೇಲೆ ಟಾರ್ಗೆಟ್ ಮಾಡಿದ ಶಿಕ್ಷಕನ ವಿರುದ್ಧ ಕ್ರಮವಾಗುವುದೇ ಎಂಬುದನ್ನ ಕಾದು ನೋಡಬೇಕಿದೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇವತ್ತು ಒಂದು 10 ಗಂಟೆಗೆ ನಮಗೆ ಒಂದು ಕರೆ ಬರುತ್ತೆ. ಸರ್, ನಮಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ ಅಂತ. ಧಾರವಾಡ ಜಿಲ್ಲೆಯ ಒಂದು ರೀತಿ ಧಾರವಾಡ ತಾಲೂಕಿನ ಒಂದು ರೀತಿ ಮದನಬಾವಿ ಅಂತಕ್ಕಂಥ ಒಂದು ಗ್ರಾಮ ಅದ ಒಂದು ರೀತಿ ಮಂಜುಳಾ ಮರೆದವರು ಅಂತಕ್ಕಂತ ಹೇಳ್ಬಿಟ್ಟು ಒಬ್ಬ ಹೆಣ್ಮಗಳು ಕರೆ ಮಾಡ್ತಾರೆ. ಕರೆ ಮಾಡಿ, ಸರ್ ಹಿಂಗೆ ನನ್ನ ಮಗಳಿಗೆ ಎಕ್ಸಾಮ್ ಕೊಂಡಿಸ್ತಾ ಇಲ್ಲ, ಬೈದ್ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ 1 ವರ್ಷದಿಂದ ಅಲ್ಲಿರ್ತಕ್ಕಂಥ ಹೆಡ್ಮೇಸ್ಟ್ರು ಪ್ರಕಾಶ್ ರಾಥೋಡ್ ಅಂತಕ್ಕಂಥ ಹೆಡ್ಮೇಸ್ಟ್ರು ನಮ್ಮ ಕುಟುಂಬದ ಮೇಲೆ ಒಂದು ರೀತಿ ಟಾರ್ಗೆಟ್ ಮಾಡ್ತಾವ್ರೆ. ಈ ಹಿಂದೆ ನನ್ನ ಮಗುಗೂ ಸಹ ಶಾಲೆ ಬಿಡಿಸಿದ್ರು, ಅನವಶ್ಯಕವಾಗಿ ಇದು ಮಾಡಿ ಅಂತ ಹೇಳಿಬಿಟ್ಟು ಅವರು ನನಗೆ ಕರೆ ಮಾಡ್ತಾರೆ ಹಳ್ಕೊಂತ. ಆಗ ನಾನೇನು ಮಾಡಿದೆ, ವಿಶೇಷವಾಗಿ BO ಅವ್ರಿಗೆ ಮತ್ತು DDP ಅವ್ರಿಗೆ ಗಮನಕ್ಕೆ ತಗೊಬಂದೆ. ಈಗ ನಾನು ಕೇಳೋದು, ಈಗ ಸರ್ಕಾರಿ ಪ್ರೌಢಶಾಲೆಯ ಒಂದು ರೀತಿ ಶಿಕ್ಷಕರುಗಳು, ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಎಲ್ಲ ಶಿಕ್ಷಕರಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ಶಿಕ್ಷಕರು ಈಗ ವಿಶೇಷವಾಗಿ SLC ಎಕ್ಸಾಮು ಫಲಿತಾಂಶದ ಉನ್ನತೀಕರಣಕ್ಕೆ ತುಂಬ ಕಷ್ಟಪಡ್ತವ್ರು ಸರ್ಕಾರಿ ಪ್ರೌಢಶಾಲೆದು. ಇಂಥ ಸಂದರ್ಭದಲ್ಲಿ ನೋಡಿ, ಈ ರೀತಿ ಮದನಬಾವಿ ಅಂತಕ್ಕಂಥ ಒಂದು ರೀತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಪ್ರಕಾಶ್ ರಾಥೋಡ್ ಅಂತಕ್ಕಂಥ ಪುಣ್ಯಾತ್ಮ ಹೆಡ್ಮೇಸ್ಟ್ರು ಈ ರೀತಿ ಒಂದು ವೈಯಕ್ತಿಕ ಸಿಟ್ಟಿಗೋಸ್ಕರ, ಆ ಕುಟುಂಬದ ವೈಯಕ್ತಿಕ ಸಿಟ್ಟಿಗೋಸ್ಕರ ಮಕ್ಕಳುಗಳ್ನ ಯಾವ ರೀತಿ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಕಳೆದ ಬಾರಿ ಒಂದು ಈಗ ಒಬ್ಬ ಹೆಣ್ಮಗಳಿಗೆ, ಸಾವಿತ್ರಿ ಅಂತಕ್ಕಂಥ ಮರೆದವರಂತಕ್ಕಂಥ ಒಂದು ಹೆಣ್ಮಗಳಿಗೆ ಇವತ್ತು ಎಕ್ಸಾಮ್ ಕುಂಡ್ರಸಕ್ಕೆ ವಿಶೇಷವಾಗಿ ಏನೋ ಆ ಹೆಣ್ಮಗಳು ಏನೋ ಮೆಚೂರ್ಡ್ ಆಗಿದ್ರಂತೆ, ಆನಂತರ ಕಾಲಾವಕಾಶ ಕೊಟ್ಟಿದ್ರಂತೆ, ನಮ್ಮ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರಂತೆ. ಓಕೆ, ಇವತ್ತು ಸದರಿ ಪ್ರಕಾರ ಹೆಣ್ಮಗಳು ಹೋದಾಗ ಮತ್ತೆ ಎಲ್ಲಾ ವಿದ್ಯಾರ್ಥಿನಿಯರ ಎದುರುಗಡೆ ಯಾಕೆ ಬೈದ್ಬಿಟ್ಟು ಕಳಿಸ್ಬೇಕಾಗಿತ್ತು ಹೆಡ್ಮೇಸ್ಟ್ರು? ಆಯ್ತಾ? ಮತ್ತೆ ಸೆಕೆಂಡ್ ಪಾಯಿಂಟ್, ಅವತ್ತು ಯಾಕೆ ಕಾಲಾವಕಾಶ ಕೊಟ್ರಿ ನೀವು ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀರ್ಲಿ ಅಂತ? ಇಷ್ಟೆಲ್ಲ ಆದ್ರೂ ಸಹ ಯಾವುದೋ ಒಂದು ನಿಮ್ಮ ಸರ್ಕಾರಿ ಪ್ರೌಢಶಾಲೆಯ ಹಿಂದೆ ಇರ್ತಕ್ಕಂಥದ್ದು ದಡ್ಡಿಯ ಒಂದ್ ರೀತಿ ಹಳೆ ದ್ವೇಷಕ್ಕೋಸ್ಕರ ಆ ಕುಟುಂಬದ ವಿದ್ಯಾರ್ಥಿಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಮಾನ್ಯ ಶಿಕ್ಷಕರೇ, ಮಾನ್ಯ ಏನು ಪ್ರಕಾಶ್ ರಾಥೋಡ್ ಅವ್ರೆ, ಏನ್ರಿ ನಿಮ್ಗೇನ್ ತಲೆಗೇನಾದ್ರು ಬುದ್ಧಿಗಿದ್ದಿ ಐತೇನ್ರಿ ಸಾಹೇಬ್ರೆ? ಆಯ್ತಾ? ಮಕ್ಕಳುಗಳಲ್ಲಿ ನೀವು ಪಾಠಗಳನ್ನ ಕಲ್ಸೋದ್ರ ಜೊತೆಗೆ ದ್ವೇಷ ಅಂತವನ್ನೆಲ್ಲ ಬಿಟ್ಟು ವಿಶೇಷವಾಗಿ ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಗೆಳೆತನ ಇಂಥ ಗುಣಗಳನ್ನ ಹೇಳ್ಕೊಡ್ಬೇಕು. ಅಂಥದ್ರಲ್ಲಿ ನೀವೇ ಈ ರೀತಿ ನಿಮ್ಮ ಒಂದ್ ರೀತಿ ವೈಯಕ್ತಿಕ ಸಿಟ್ಟಿಗೋಸ್ಕರ ಅದೇ ಕುಟುಂಬದ ಮಂಜುಳಾ ಮರೆದವರ್ ಅಂತಕ್ಕಂಥ ಕುಟುಂಬದ ವಿದ್ಯಾರ್ಥಿಗಳ ಮೇಲೆ ಯಾಕೆ ನೀವು ಟಾರ್ಗೆಟ್? ಯಾಕೆ ಆ ವಿದ್ಯಾರ್ಥಿಗಳ ಮೇಲೆ ಯಾಕೆ ಟಾರ್ಗೆಟ್? ಮಾನ್ಯ ಪ್ರಕಾಶ್ ರಾಥೋಡ್ ಅವರೇ, ಆಯ್ತಾ? ಈಗ ನಾನು BO ಅವ್ರಿಗೂ ಕಾಲ್ ಮಾಡಿದ್ದೆ, ಮತ್ತೆ DDP ಅವ್ರಿಗೂ ಕಾಲ್ ಮಾಡಿದ್ದೆ. ಇಂಥ ಸಂದರ್ಭದಲ್ಲಿ ಆನಂತರ ನೀವು ಬೆಳಗ್ಗೆ ಸ್ಕೂಲ್ ಬಿಡಿಸ್ಬಿಟ್ಟು ಕಳಿಸ್ತೀರಾ. ಈಗ DDP ಅವರು ಫೋನ್ ಮಾಡಿದ ತಕ್ಷಣ ನೀವು ಅವ್ರ ಮನೆಗೆ ಹೋಗ್ಬಿಟ್ಟು ನೀವು ಯಾಕೆ ಮತ್ತೆ ಆ ಹೆಣ್ಮಗಳನ್ನ 5 ದಿವಸ ಆಗಿದೆ ಇದಾಗಿ, ಯಾಕೆ ಆ ಹೆಣ್ಮಗಳನ್ನ ನೀವು ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ರಿ? ಬೆಳಿಗ್ಗೆನೆ ಆ ರೀತಿ ಬುದ್ಧಿ ಬಂದಿದ್ರೆ ಇದು ಸಮಸ್ಯೆ ಆಗದ? ಹಾಗಾಗಿ ದಯವಿಟ್ಟು ಈ ರೀತಿ ನಾನು ಎಲ್ಲಾ ಸರ್ಕಾರಿ ಶಾಲೆಗಂತಲ್ಲ, ಈ ರೀತಿ ಈ ವೈಯಕ್ತಿಕ ಕುಟುಂಬದ ಒಂದ್ ರೀತಿ ಸಿಟ್ಟಿಗೋಸ್ಕರ ಮಕ್ಕಳ ಒಂದ್ ರೀತಿ ಭವಿಷ್ಯಕ್ಕೆ ಕಲ್ಲು ಹಾಕೋದು ಎಷ್ಟರ ಮಟ್ಟಿಗೆ ಸರಿ
ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ಒಂದ್ ರೀತಿ ವರದಿ ಚೆಲ್ತಾ ಇದ್ದೀನಿ. ದಯವಿಟ್ಟು ಕೂಡ್ಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಈಗ BO ಅವ್ರು ಹೇಳಿದ್ರು ಕೂಡ್ಲೆ ಭೇಟಿ ಕೊಡ್ತೀನಿ ಅಂತ. ಯಾಕೆ ಸರ್ ಇಂಥವ್ರಲ್ಲಿ ಯಾಕೆ ದ್ವೇಷ ಹುಟ್ಟಾಗ್ತಾವ್ರೆ? ಆಯ್ತಾ, ಯಾಕೆ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಜೊತೆಗೆ ಒಂದ್ ರೀತಿ ಪ್ರೀತಿ ವಿಶ್ವಾಸ ಮೂಡಿಸ್ಬೇಕು. ಇಂಥದ್ರಲ್ಲಿ ಇಂಥ ಮಹಾನುಭಾವ ಶಿಕ್ಷಕರುಗಳೇ ಆ ವಿದ್ಯಾರ್ಥಿಗಳ ಮೇಲೆ ದ್ವೇಷ ಸಾಧಿಸ್ಕೊಂಡು ಹೋದ್ರೆ ಯಾವ ರೀತಿ ಒಬ್ಬ ದೇಶದ ಮಕ್ಕಳುಗಳನ್ನ ಒಂದ್ ರೀತಿ ಉತ್ತಮ ಪ್ರಜೆಯನ್ನಾಗಲು ಯಾವ ರೀತಿ ಇವರು ತಂತ್ರಗಳನ್ನ ಮಾಡ್ತಾರೋ ಏನ್ ಕಥೆನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಹುಶಃ ಇವರಿಂದಾನೇ ಅರ್ಧ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗ್ತಾ ಇರೋದು. ಹಾಗಾಗಿ ದಯವಿಟ್ಟು DDP ಅವರು ಮತ್ತೆ BO ಅವರು ದಯವಿಟ್ಟು ಕ್ರಮ ಆಗ್ಬೇಕು ಅವ್ರ ಮೇಲೆ. ಯಾಕೆ ಈ ರೀತಿ ಅಂತ ಹೇಳ್ಬಿಟ್ಟು, ಈ ರೀತಿ ಯಾಕಪ್ಪ ಅಂದ್ರೆ ಒಬ್ಬ ಹೆಣ್ಣು ಮಗಳು, ಮೈನರ್ದಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನ ಈ ರೀತಿ ನಡ್ಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಇದನ್ನ ಸುಮ್ನೆ ಬಿಡಬಾರ್ದು. ದಯವಿಟ್ಟು BO ಸಾಹೇಬ್ರು ಮತ್ತೆ DDP ಅವರು ಕೂಡಲೇ ಕ್ರಮ ಕೈಗೊಳ್ಬೇಕು. ಆ ನೊಂದಿರ್ತಕ್ಕಂಥ ಕುಟುಂಬಕ್ಕೆ ಒಂದ್ ರೀತಿ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರಕರ್ತ ಬಸವರಾಜ್ ಅವರಿಗೆ ನಮಸ್ಕಾರ. ನಾವು ಹೇಳೋದು ಏನಂದರೆ, ನಮ್ಮ ಮಗಳನ್ನು ಶಾಲೆಗೆ ಕರ್ಕುವಾರು ಹುಡುಗಿ ದೊಡ್ಡದಾಗಿತ್ತು ರೀ, ಎಕ್ಸಾಮ್ಗೆ ಅಲ್ಲಿ ಬ್ಯಾಡ್ ನಾತಾರೆ ಹೊಳ್ಳಿ ಹೆಣ್ಣು ಕುಂಡ್ರು ಸನಾತ್ರಿ. ಮತ್ತು ಹೆಂಗೆ ಮಾಡ್ದು ಸರ್ ನೀವು ನೋಡ್ರಿ, ದಯವಿಟ್ಟು ಮತ್ತು ಕೈಯ ಕಾಲ ಬಿದ್ದರು ಅವರು ಶಾಲೆಗೆ ಕರ್ಕೊಂಡು ನಾತಾರೆ ಹೊಳ್ಳಿ ಹೆಣ್ಣದಕ್ಕೆ ಸೈ ಮಾಡತ್ತಾರೆ ಖಾಲಿ ಪೇಪರ್ದಲ್ಲಿ. ನಮ್ಗೆ ತಿಳಿರಿಕ್ರಿ, ನಾವು ಬಂದ ನಿಮ್ಗೆ ಇದನ್ನು ಮಾಡತ್ತೇವ್ರಿ, ರಿಕ್ವೆಸ್ಟ್ ಮಾಡತ್ತೇವ್ರಿ. ನಮಸ್ಕಾರ ಸರ್. ಅಂದ್ರೆ ನಮ್ಗೆ ಫೇಲ್ ಮಾಡಕ್ ಬರೋದಿಲ್ಲ ಸರ್. ಹೇಳ್ತಾ ಆಕಿ ಪಾಸ್ ಆಗ್ತಾಳ, ಬಟ್ ಪೇರೆಂಟ್ಸ್ಗೂ ತಿಳುವಳಿಕಿಲ್ಲ. ಇವರು ಅದನ್ನ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿಲ್ಲ ಸರ್. ನಿಮ್ಗೊಂದು ವಿಷಯ ಗೊತ್ತಾ, ಹೆಣ್ಮಗಳು ಲೈನಲ್ಲೇ ಇದ್ದಾರೆ. ಹಾ ಸರ್. ಇದು ಬೇರೆ ಇದಿದೆ ಸರ್. ಏನ್ ಗೊತ್ತಾ ವಿಷಯ, ಹಾ ಸರ್. ಆ ಸ್ಕೂಲ್ ಹಿಂದೆಗಡೆನೋ ದಡ್ಡಿ ಇದೆಯಂತೆ. ಹಾ ಸರ್. ಈ ಹೆಣ್ಮಗಳನ್ನ ಅಡ್ಮಿಷನ್ ತಗೊಂಡು ಹೋಗೋ ಅವ್ರು ಟಾರ್ಗೆಟ್ ಮಾಡಿದಾರಂತೆ. ಹೆಣ್ಮಗಳು ಲೈನಲ್ಲೇ ಇದ್ದಾರೆ. ಮಾತಾಡಿಬೇಕಾರೆ ಹೆಣ್ಮಗಳು ಮಾತಾಡಮ್ಮ. ಹಾ ನಮಸ್ಕಾರ, ಹೇಳಮ್ಮ. ಈಗ ಅದಾರ ಹುಡುಗಿರಿ ಹರಿಯಾಗಿಂತ ಮುಸುಕಾಗಿ ಅಸಹ್ಯಾಗಿ ರೂಮ್ ಕದ ಹಾಕಿ ಮಕ್ಕೊಂಡ್ ಬಿಟ್ಟಾರ ಸರ್. ಅಲ್ಲ ಇದೇ ನೀವು ಮಾತಾಡ್ರಿಲ್ಲ ನೀವು ಅಲ್ಲ ನನ್ನ ಜೊತೆಗೆ. ಈಗ 4-17 ನಿಮಿಷ ಆತ್ರಿ ಎಕ್ಸಾಮ್. ಹೆಂಗ್ರಿ ಈಗ ನಮಗ್ ಹುಡುಗರಿಗೆ ಈಗ ಬಾಳ ಆಕಿಗ ತ್ರಾಸ್ ಬಾಳ ಆಗೈತಿ. ಹೆಂಗ್ರಿ ಈಗ್ರಿ ಈಗ ಬಿಡಮ್ಮ, ಈಗ ಬಿಡು, ನಾಳೆ ಪೇಪರ್ ಕೇಳ್ತದ, ಒಟ್ಟ ಕುಂದ್ರಸು. ಆದ್ರಿ ಈಗ ಬಾಳ ಅಸಹ್ಯ ಸರ್. ಇದು ಒಟ್ಟ ಒಂದ್ ಅಕ್ಷರಲೆ ಮಾತಾಡಿದಾರೆ ಸರ್. ಈಗ ಆಯ್ತು ತಡಿಯಮ್ಮ, ಒಂದ್ ನಿಮಿಷ. ನಿಮ್ ಮಗುಗೆ ಸ್ಕೂಲ್ ಬಿಡ್ಸಿರೋದ್ ನಿಜನಾ? ಈಗ ಇಂದ ಕರ್ಕೊಲಿಲ್ಲ ನಾವು. ಕೇಳಮ್ಮ ಇಲ್ಲ ಒಂದ್ ನಿಮಿಷ. ನಿಮ್ಮ ಮಗುಂಗೆ ಸ್ಕೂಲ್ ಬಿಡ್ಸಿರೋದ್ ನಿಜನಾ? ಹೊರಗ್ ಪಾರ್ಟಿಸಿಪೇಟ್ ಕೊಟ್ಟು ಕಳ್ಸಿಯಾರ್ರಿ ಹುಡುಗಿಗೆ. ಬೇಕಾದ್ರೆ ಹುಡುಗಿಗೆ ಕೋಲ್ರಿ ಸರ್. ನೋಡಮ್ಮ, ನಾನೇನ್ ಕೇಳ್ತಾ ಇರೋದು, ನಿಮ್ಮ ಮಗುಂಗೂ ಸ್ಕೂಲ್ ಬಿಡ್ಸಿರೋದ್ ನಿಜನಾ? ಸೋರಿ ಹುಡುಗನ ಸಾಲಿ ಬಿಡ್ಸಿದಾರಿ, ಹುಡುಗಿನೂ ಬಿಡ್ಸಾತಿರು, ಅಡ್ಮಿಷನ್ ಮಾಡ್ಸಿದ್ರಿ. ಯಾಕೆ ನಿಮ್ ಮೇಲೆ ಟಾರ್ಗೆಟ್ ಅವ್ರಿಗೆ? ಅದರಿ ಸ್ವಲ್ಪ ದಡ್ಡಿ ಪ್ರಾಬ್ಲಮ್ ಹೇರಿ ಕೇಳ್ಕೊತೇವ್ರಿ ಅಂತ ಹೇಳಿವ್ರಿ ನಾವ್ರು. ಹಾ, ಅದಕ್ಕೋಸ್ಕರ ನಿಮ್ಮ ಮಾದಲ್ ಬಾಳಿ ಅಂತಾರ್ರಿ. ಹೇಳ್ರಮ್ಮ. ನಮ್ದು ಹುಡುಗಿರಿ ದೊಡ್ಡದಾಗಿತ್ರ ಸಾಲಿ ಕಳ್ಸಿದ್ರು. ಹಾ, ಅವ್ರ ಸರ್ ರೀ ಈಗ ಹಚ್ಕೋದಿಲ್ಲ, ಎಕ್ಸಾಮ್ ಕುಡ್ಸೋದಿಲ್ಲ ಅಂತ ಬಾಯ್ ಮಾಡಿ ಕಳ್ಸಾತಾರಿ ಸರ್. ಹೌದಾ? ಹಾ ರೀ. ಯಾವ ಸ್ಕೂಲು? ಏನು ಹುಡುಗಿ ಹೆಸರು? ಹುಡುಗಿ ಹೆಸರು ಸ್ವಾತಿ ಮಂಜುನಾಥ್ ಮರೇದಾರಿ. 8ನೇ ತೆರೆಯಕ್ಕೆ ಹೈಸ್ಕೂಲ್ ಶಾಲೆ ಸರ್. ಸರ್ಕಾರಿ ಪ್ರೌಢಶಾಲೆ ಮಾದನ್ ಬಾವಿ. ಹಾ, ಹೆಣ್ಮಗಳಿದಾರ? ಹಾ, ಹೆಣ್ಣು ಹುಡುಗಿರಿ 12 ವರ್ಷದ ಹುಡುಗಿರಿ ದೊಡ್ಡ ಆಗೈತ್ರಿ. ಹಾ, 4ನೇ ತಾರೀಕಿಗೆ ದೊಡ್ಡಕ್ಕಿಗೆ ಆರ್ರೀಕೆ. ಹಾ, ಅಂದ್ರೆ ಎಕ್ಸಾಮ್ 5ನೇ ತಾರೀಕಿದ್ದು. ಸರ್ ಬಂದ ಭೇಟಿಗಿಂತ್ರಿ ಸರ್ ರೀ ನಾವ್ರಿ. ಹಾ, ಯಾರು? ಹೆಡ್ ಮಾಸ್ಟರ್ಗೆ? ಹೆಡ್ ಮಾಸ್ತರ್ಕ ಭೇಟಿ ಹೋಗಕ್ಕ ಸರ್ ಹಿಂಗ್ರಿ ಹುಡುಗಿರಿ ದೊಡ್ಡದಾಗೈತ್ರಿ ಹೆಂಗ್ರಿ ಅಂತ ಹೇಳಿ ಡೇಟ್ ನೋಡಿದಾರ 5ನೇ ತಾರೀಕಿಗೆ ಎಕ್ಸಾಮ್ ದ. ಮತ್ತೆ ಹೆಂಗ್ರಿ ಸರ್ ಹಿಂಗ ನೋಡೋನ್ ಹೋಗ್ರಿ ಅಮ್ಮಾರ ಅಂದ್ರಿ ಸರ್ ರೀ ಅವ್ರು. ಆಯ್ತು ಅಂತ ನಾವ್ ಬಂದೇವ್ರಿ. ಬಂದ್ 4-5 ದಿನ ಬಿಟ್ಟು ಮತ್ತೆ ಹೋಗಿನ್ರಿ. ಹೋಗಿ ಇವ್ರ ಕ್ಲಾಸ್ ಟೀಚರ್ಗೆ ಹಿಂಗ್ರಿ ಮತ್ತೆ ಹೆಂಗ್ರಿ ಸರ್ ಅನ್ನೋಕಂದ್ರ ಒಬ್ರು ಮಿಸ್ ಮುಸುಕ್ ಹಾಕೊಂಡ್ ಅಂದ್ರ, ಇನ್ನೊಬ್ರು ಇವ್ರ ಕ್ಲಾಸ್ ಟೀಚರ್ ಹಂಗಾರಿ ಅಂದ್ರಿ ಎಬಸ್ತೇರಿ ಅಂದ್ರಿ. ಹಿಂಗ್ರಿ 5 ದಿನ ಆತ್ರಿ, ಇನ್ನ ಶುಕ್ರವಾರ ಉಡಿ ತುಂಬ್ತೇವ್ರಿ ಅಂದ್ರಿ. ಆಯ್ತು ತೋರಿ ಹಂಗಾರ ಸೋಮವಾರ ಮಂಗಳವಾರ ಕಳ್ಸೋಕಂದ್ರಿ ಇಂದ ಹುಡುಗಿ ಕಳ್ಸಿವ್ರಿ. ಈಗ ಎಕ್ಸಾಮ್ ಬರೆಯೋದ್ ಬ್ಯಾಡ್ರಿ, ಪೇಪರ್ ಖಾಲಿ ಪೇಪರ್ನ್ಯಾಗ ರೀ ನನ್ನ ಹುಡುಗಿ ಸೈ ಮಾಡತಾರಿ. ಹಂಗಲ್ಲಮ್ಮ, ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ? ಎಕ್ಸಾಮ್ 5ನೇ ತಾರೀಕಿಗೆ ಸ್ಟಾರ್ಟ್ ಆಗಿದಾವ್ರಿ. 5? ಹಾ, 5ನೇ ತಾರೀಕಿಗೆ ಐತ್ರಿ. ಅವ್ರ ಪರ್ಮಿಷನ್ ಕೇಳ್ಕೊಂಡ್ ಬಂದೇನ್ರಿ ನಾ ರೀ. ಹುಡುಗಿರಿ ಹಿಂಗ ದೊಡ್ಡದಾಗೈತ್ರಿ ನೀನ್ರಿ ಮತ್ತೆ ಹೆಂಗ್ರಿ ಸರ್ ರೀ ಇಂತಾದ್ರಾಗ ಆಗೈತ್ರಿ ಅಂತ ಹೇಳ್ಕೊಂಡ್ರ ಡೇಟ್ ನೋಡಿದಾರ 5ನೇ ತಾರೀಕಿಗೆ ಎಕ್ಸಾಮ್ ಅದಾವ್ರಿ. ಮತ್ತೆ ಹೆಂಗ್ರಿ ಸರ್ ಎಲ್ಲಿ ಮನ್ಯಾಗ ಬರ್ಕೊಡ್ತಾರಿ ಹೆಂಗ್ರಿ ಅದನ್ನು ಕೇಳಿದೇನ್ರಿ. ಕೇಳಿದಾರ ಅವರು ಸರ್ ಏನಂದ್ರಿ, ಆಯ್ತು ತೋರಿ ಅಮ್ಮಾರ ಕ್ಯಾರೆಕ್ಟರ್ ನೋಡಿದಾರ, ಆಯ್ತು ತೋರಿ ಅಮ್ಮಾರ ನೋಡೋಣ ಅಂತ ಹೆಡ್ ಮಾಸ್ತರ್ ಅಂದ್ರಿ. ಅನ್ನೋಕಂದ್ರ ಆಯ್ತು ತೋರಿ ಸರ್ ಅಂತ ನಾ ಮನಿಗೆ ಬಂದೇನ್ರಿ.
ಈಗ ಏನ್ ಸಾಕ್ಷಿ ಏನ್ ಬರೆದು ಕೊಟ್ಟೇನ್ರಿ ಅಂತ ಹೇಳಿ ನಮ್ಗ ಟಬರ್ ಮಾಡ್ಮ್ಯಾಡಿ ಬಟ್ ಮಾಡ್ಮ್ಯಾಡಿ ನಾವು ಸಾಲಿ ಕಲ್ತಲ್ರಿ ನಮ್ಮನ್ನ ಅಂಜಿಸಾತಾರ್ರಿ ಅವ್ರು. ಅವ್ರು ಹೇಳಿದ್ರಾ ಮೇಷ್ಟ್ರೆ? ಹಾ ಅವ್ರ ಹೇಳಿದಾರ, ಅವ್ರ ಪರ್ಮಿಷನ್ ತಗೊಂಡ ಬಂದೇನ್ರಿ. ಈಗ ಬಟ್ ಮಾಡ್ಮ್ಯಾಡಿ ನಮ್ಮನ್ನ ನಿಮ್ಮನ್ನ ಮಾಡ್ತೇನೆ ನಿಮ್ಮನ್ನ ಅಂತಾರ ಸರ್ ರೀ. ಏನ್ ಮಾಡ್ತಾರಂತೆ? ಈ ಹುಡುಗಿಂದು ಯಾವಾಗಿದ್ರು ಈ ಹುಡುಗಿ ಮ್ಯಾಗ ಕೇಸ್ ಗತೆ ಮಾಡಾಕತ್ತಾರ. ಹೆಸರು ಹೊತ್ಕೊಲಿಲ್ರಿ ಅವಾಗ್ರಿ. ಯಾವಾಗ? ಮಾದಲ್ ಬಾವಿ ರೀ. ಅಂದಮ್ಮ ಹೆಸರು ಯಾವಾಗ ಹಚ್ಕೊಳ್ಳಿಲ್ಲ? ಹೆಸರ ಈಗ ಒಂದ್ ತಿಂಗಳು ಅವಾಗ್ರಿ 7ನೇ ಪಾಸ್ ಆದಿನ್ರಿ 8ನೇ ಕಚ್ಕೋತಾರಲ್ಲ ರೀ. ಆ ಒಂದು ತಿಂಗಳ ದಿನ ಹಾಜರಿ ಹಾಕ್ಲಿಲ್ರಿ. ಹುಡುಗಿನ ಮನಿಗ್ ಕೊಟ್ಟ ಕಳ್ಸಿರಿ. ಹೊಳ್ ಬುಕ್ ಪೆನ್ನ ಕೊಟ್ಟಿದ್ದು ಹೊಳ್ ಇಸ್ಕೊಂಡ್ರಿ. ಯಾಕೆ? ಅಂದ್ರ ಈಗ ನಿಮ್ ಹುಡುಗಿ ನಮ್ ಸಾಲಿಗೆ ಬೇಡ ಅಂತ ಹೇಳಿ ಜಗಳ ತೆಗದ್ರಿ ಮೇಷ್ಟ್ರು. ಮೇಸ್ರಿ. ಈ ಹುಡುಗನು ಹಚ್ಕೊಲಿಲ್ರಿ. ಹುಡುಗ 9ನೇ ಪಾಸ್ ಆತು, ಹುಡುಗನು ಹಚ್ಚಿಸ್ಕೊಲಿಲ್ರಿ. ಈ ಹುಡುಗನ್ ಬಿಡಿಸಿ ಬಿಟ್ರಿ ನಾವ್ ಬ್ಯಾಡ. ಯಾಕೆ ಅಷ್ಟೊಂದು ವೈರತ್ವ ಯಾಕೆ ಮಕ್ಳ ಮೇಲೆ? ಅಂದ್ರೆ ಸ್ವಲ್ಪ ಹಿತ್ತಲಾಗ ನಮ್ ದಡ್ಡ ಐತ್ರಿ. ಎಲ್ಲಾ ಬಿಟ್ಟ ದಡ್ಡಿ ನಾವ್ ಏನು ಸರ್ ಕ್ಲಾಸಿಗೆ ಅವಾಜ್ ಮಾಡ್ಲಾ ಏನು ಮಾಡಲ್ರಿ ನಾವ್ರಿ. ಎಲ್ಲಾ ಬಿಟ್ಟ ಸುಳ್ಳ ನಮ್ಮ ಮನಿಯವ್ರ ಮ್ಯಾಗ ಕೇಸ್ ಅಂತ ಮಾಡಿ ಕಲ್ತೇಲ್ರಿ ನಾವ್. ನಮಗ ಹೊಯ್ ಸಿರಿಗ್ ಬಿದ್ದಾರ್ ಬಿಟ್ಟಾರ್ರಿ ಅವ್ರು. ಎಲ್ಲಿಯವರು ಮೇಷ್ಟ್ರು ಅವರು? ಅವ್ರ ಸರ್ ಧಾರವಾಡದಿಂದ ಬರ್ತಿದ್ದಾರ್ರಿ. ಏನ್ ಹೆಸರು ಅವ್ರದ್ದು? ಅವ್ರ ಹೆಸರು ಏನು ಪ್ರಕಾಶ್ ಸರ್ ಅಂತ ನೋಡ್ರಿ. ಪ್ರಕಾಶ್? ಪ್ರಕಾಶ್. ಅವ್ರ ಹೆಸರು ಪೂರ್ಣ ಗೊತ್ತಿಲ್ರಿ. ಅವ್ರ ಹೆಡ್ ಮಾಸ್ಟರ್ ರೀ. ಇದು ಮದನ್ ಬಾವಿ ಸರ್ಕಾರಿ ಪ್ರೌಢಶಾಲೆ. ಹಾ ರೀ. ಯಾರು ಗಮನಕ್ಕೆ ತಗೊಂಬಂದಿದ್ರ ಇದು? ಇನ್ನ ಏನಿಲ್ರಿ. ಹೌದಾ? ಈಗ ಎಕ್ಸಾಮ್ಕ ಬ್ಯಾಡ 8ನೇಕ ಸಹಿ ಮಾಡ್ರಿ, 8ನೇಕ ಹೊಳಿ ಕುಂಡಿಸ್ತೇನೆ ಅಂತ ಹೇಳಿ ಖಾಲಿ ಪೇಪರ್ ಕೊಟ್ಟ ಹುಡುಗಿ ನಮ್ಗೆ ಸಹಿ ಮಾಡಂದ್ರಿ. ನಾವು ಕಲ್ತೇಲಿ ಓದಾಕ್ ಬರಲ್ರಿ. ಹಂಗಾರ ನಾ ಕೇಳಿ ಬರ್ತೇವೆ ತಡ್ರಿ ಅಂತ ಹೇಳಿ ಸರ್ ನಿಮಗೆ ಹಚ್ಚಿ ನೋಡ್ರಿ. ನಿಮ್ ಕೈಯಾಗ ಐತ್ರಿ. ನನ್ನ ನಂಬರ್ ಯಾರು ಕೊಟ್ರಮ್ಮ ತಮ್ಗೆ? ನಮ್ಮ ಅಲ್ರಿ ಎಲ್ಲಿ ಪರ್ಸನಲ್ ರೀ, ಅಲ್ಲಿ ನಮ್ಮ ಇವ್ರು ಕೊಟ್ಟ ಸರ್. ಸರಿನಮ್ಮ, ಓಕೆ. ಹೆಣ್ಮಗು ಫೋಟೋ ಕಳಿಸಿ. ಹಾ ರೀ. ಶಾಲೆ ಐ ಡಿ ಕಾರ್ಡ್ ಐತೆ ಗೊತ್ತಾ? ಸಾಲಿ ಈ ಸಾಲಿ ಐ ಡಿ ಕಾರ್ಡ್ ಕೊಟ್ಟೇಲ್. ಏನ್ ಮಾಡ್ತಾವ್ರೆ? ಈಗ ಏನ್ರಿ ಹುಡುಗಿ ಅಳಾಕತ್ತದ್ರಿ ಬಾಳ್ರಿ. ಹೌದಾ? ಅಂದ್ರೆ ಎಕ್ಸಾಮ್ ಈಗ ಹುಡುಗಿ 12 ವರ್ಷದ ಹೊಲಿರಿ ಸರ್. ಈಗ ದ್ವಾರ ನಾವೇ ಇಟ್ಕೊಂಡು ಹೇಳ್ರಿ. ಈಗ ವಿಡಿಯೋ ಮಾಡಿ ಬಿಡೋಣ್ರಿ ಸರ್ ರೀ. ವಿಡಿಯೋ ಕಳಿಸಿ ನಂಗೆ, ಹೇಳ್ತೀನಿ. ಏನಮ್ಮ? ನಾ ಸ್ಕೂಲಿಗೆ ನಾ ಮ್ಯಾಚೂರ್ಡ್ ಆಗಿದ್ದೀನಿ ರೀ. ಅದು 5ನೇ ತಾರೀಕಿಗೆ ಎಕ್ಸಾಮ್ ಇದ್ದು ರೀ. ನಾನು 4ನೇ ತಾರೀಕಿಗೆ ಮ್ಯಾಚೂರ್ಡ್ ಆಗಿದ್ದೀನಿ ರೀ. ನಿನ್ನೆ ಅಭಿಷಾರಿ ಇವತ್ತು ಸ್ಕೂಲಿಗೆ ಹೋಗಿದ್ದೀನಿ ರೀ ನಾ ರೀ. ಎಕ್ಸಾಮ್ ಒಳಗೆ ಕುಣ್ಸಿದ್ರಿ ಬರ್ಯಾಕಂತ್ರಿ. ಕ್ಲಾಸ್ ಟೀಚರ್ದು ರೀ ಈಗ ಎಕ್ಸಾಮ್ ಹೆಡ್ ಮಾಸ್ಟರ್ ಬಂದಿನ ಕೇಳಿನ ಬರಂಕಿ ಬರಿಬೇಡ ಅಂತಂದ್ರಿ. ಹ್ಞೂ ಅಂತ ಕ್ಲಾಸ್ ಬಿಟ್ಟು ಬನ್ರಿ ನಾ ರೀ ಸರ್ ರೀ. ಹೆಡ್ ಮಾಸ್ಟರ್ ಬಂದಿಂದ ಈಗಾರ ಯಾಕೆ ಬಂದು ಇನ್ನೆರಡು ದಿನ ಅಲ್ಲ ಹೋಗ್ಬಿದ್ನಿ ಮನಿಗಂತ. ಅಲ್ಲಿ ಎಲ್ಲಾರ ಮುಂದೆ ಫ್ರೆಂಡ್ಸ್ ಮುಂದೆ ಅಸಹ್ಯವಾಗಿ ಬೈತಾರಿ ನನ್ರಿ. ಹೌದಾ? ರೀ. ಇದು ಇದೇ ರೀತಿನೋ ಅಥವಾ ಏನು? ಯಾಕೆ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿಗೆಲ್ಲ ಮೊದ್ಲಿಂದಾನು ಇದು ಮಾಡ್ತಾರಂತಲ್ಲ? ಈಗ ನನಗೆ ಸ್ಟಾರ್ಟ್ ಮಾಡ್ಯಾರಿ. ಹೌದಾ? ಅವಾಗ ಹೆಸರು ಹಚ್ಕೊಳಿಲ್ರಿ. ಹೌದಾ? ನಮ್ಮ ಅಣ್ಣ ಅದ್ರ ಸಲುವಾಗಿ ಶಾಲೆ ಬಿಟ್ರಿ. ನಿಮ್ಮ ಅಣ್ಣ? ಅವಂದು ಹಚ್ಕೊಳಿಲ್ರಿ. ಮತ್ತ ಯಾರ ಹೋದ್ರಿ ಈಗ ಇದು ಜಗಳ ಆಡಕತ್ರಿ. ಯಾರ ಹೋದ್ರಿ ಏಕವಚನಲೆ ಮಾತಾಡ್ತಾರ್ರಿ. ನೀ ಯಾರ್ ಅಂತ್ರಿ. ಹೆಸರೇನಮ್ಮ ನಿಮ್ಮ ಸರ್ದು? ಅವ್ರ ಪ್ರಕಾಶ್ ರೀ. ಈಗೇನು ನಿಮ್ಗೆ ಎಕ್ಸಾಮು ಮತ್ತೆ ಬರೆಯೋದಕ್ಕೆ ಅವಕಾಶ ಕೊಡ್ಬೇಕು. ನೀವು ಕೇಳ್ಕೊಂಡಿದ್ರ ಮೊದ್ಲೇ? ರೀ ಕೇಳ್ಕೊಂಡಿದ್ವಿ ರೀ. ಹ್ಞೂ ಅಂತ ಹೇಳಿದ್ರ ಅವ್ರೆ? ಹ್ಞೂ ಅಂದಿದ್ರಿ ಅವ್ರಿ. ಯಾರು ಅಂದಿದ್ರು? ಹೆಡ್ ಮಾಸ್ಟರ್ ಹ್ಞೂ ಅಂದಿದ್ರಾ? ಹೆಡ್ ಮಾಸ್ಟರ್ ಅಂದಿದ್ರಿ. ಮತ್ತೆ ಇವಾಗ ಯಾಕೆ ಹಿಂಗಂತೆ? ಮಾರನೇ ದಿನ ಮತ್ ಸರ್ ಕಡೆ ಹೋದ್ರ ಅವ್ರು ಹ್ಞೂ ಅಂದಿದ್ರಿ. ನಮ್ ಮಗನ್ ಮ್ಯಾಚೂರ್ಡ್ ಆಗ್ಯಾಲು ಅವ್ರು ಆಕಿ ಅಭಿಷೇಕ್ ಕಳಿಸ್ತೇವ ಅಂತ ಅಂದಿದ್ರಂತ್ರಿ ನಮ್ಮ ಮಮ್ಮಿ ರೀ. ಹ್ಞೂ ಅಂದಿದ್ರಿ ಅವ್ರಿ. ಈಗ ಒಂದ ದಿನ ಪರ್ಮಿಷನ್ ಕೊಟ್ಟೈತಿ ನಿಮ್ಗೆ, ಅಷ್ಟು ದಿನ ಅಲ್ಲ ಅಂತಂತಾರ್ರಿ. ಹೌದಾ? ನೀವ್ ಹೇಳಿಲ್ಲ ಅಂತ ತಿಂತಾರಿ ಈಗ್ರಿ. ನೀವ್ ಹೇಳಿಲ್ಲ ಅಂತ ತಿಂದಿರ್ತಾರಿ ನಮ್ಗರಿ ಈಗ್ರಿ. ಹೌದಾ? ರೀ. ಯಾಕೆ ನಿಮ್ಮ ಮೇಲೆ ಯಾಕೆ ವೈಯಕ್ತಿಕವಾಗಿದ್ದು? ಅಲ್ಲ ಸರಿ. ಅಂದ್ರಿ ನಾವು ಸ್ವಲ್ಪ ರೀ ನಮ್ ದಡ್ಡಿ ಐತ್ರಿ, ಬಡತನ ಐತ್ರಿ, ಮನಿ ಜಾಗ ಕಮ್ಮಿ ಐತ್ರಿ. ಅಲ್ಲಿ ಒಂದ್ ಸ್ವಲ್ಪ ಹಿತ್ತಲ ನಮ್ ಕಾಕಾಗಳು ಹಿತ್ತಲಾಗ್ರ ದಡ್ಡಿ ಇಕ್ಕಿದೇವ್ರಿ. ದನ ಕಟ್ಟಾಕ್ರಿ ಬಡವ್ರಿ, ಜೀವನ ನಡಿಯಲ್ರಿ, ಹೊಲ ಇಲ್ರಿ. ಅದೊಂದ್ ಸ್ವಲ್ಪ ದಡ್ಡಿ ಹಾಕೋಕ ನಿಮ್ ದಡ್ಡಿ ಕೇಳ್ರಿ ಅಂತ ನಮ್ಗ ಬರಾಕತ್ರಿ. ಅಲ್ಲ ದಡ್ಡಿ ಅಂದ್ರೆ ಸ್ಕೂಲ್ ಹಿಂಭಾಗ ಇದೆಯಾ ಏನು ಅಂತ? ಹಿಂದ ಐತ್ರಿ ಎಲ್ಲಾ ದೊಡ್ಡ ಬಿಲ್ಡಿಂಗ್ ಮನಿಗೊಳ್ ಹಾಕ್ಯಾರಿ ಹಿಂದ ಮುಂದ ರೀ. ಅವ್ರಿಗೆಲ್ಲಾ ನೋಟಿಸ್ ಬಂದಾವ್ರಿ. ನಾವ್ರಿ ಎಲ್ಲಾ ಕೇಳ್ತೇವ್ರಿ ಸರ್ ಅಂತ ಹೇಳಿ ಪರ್ಮಿಷನ್ ಕೊಟ್ಟೇವ್ರಿ ನಾವ್ ಎಲ್ಲಾ ಸರ್ಗಳಿಗ್ರಿ. ನಿಮ್ದು ಒಂದ ಕೇಳ್ಬೇಕ್ರಿ ಮುದ್ದಾಮ್ರಿ, ನಿಮ್ದು ಒಂದ ಕೇಳ್ಬೇಕ್ರಿ ನಮ್ ಮ್ಯಾಗ ರೀ ಸರ್. ಈಗ ಸ್ಕೂಲ್ ಕಾಂಪೌಂಡ್ ಕೊಂಡ್ಕೊಂಡು ಬೇರೆ ಬೇರೆ ಬಿಲ್ಡಿಂಗ್ ಅವರು ಹಾಕಿದಾರೆ. ಹಿಂಗ್ ಸೈಡ್ ದೊಡ್ಡ ಬಿಲ್ಡಿಂಗ್ ಹಾಕ್ಯಾರಿ. ನಮ್ದು ಬರೀ ಶಡ್ ರೀ ದನದ್ರಿ. ನಾವ್ ಕೀಳಾಕ್ ಗುತ್ತಿಗೆದೇವ್ರಿ ಸರ್ ರೀ.
ನಾ ಪರ್ಮಿಷನ್ ಕೊಟ್ರು ಹುಡುಗಿ ಸ್ಕೂಲಿಗೆ ಹತ್ಕೊಲಿಲ್ರಿ. ಹುಡುಗನ್ನ ನಿಮ್ಮ ಅಪ್ಪಾಜಿ ಮಮ್ಮಿನ ಕರ್ಕೊಂಬರು ಅಂತೇಳಿ ಹುಡುಗನ್ ಭಾಳ ಹೊಡೆದ್ರಿ. ಹೊಡೆದ ಹುಡುಗನ ಗುಮ್ಟಿ ವಿಷಯ ರೀ. ಹುಡುಗಂದು ವಿಡಿಯೋ ಮಾಡಿಟ್ಟೇವ್ರಿ. 8ನತ್ತೆ 9ನತ್ತೆ ರೀ ಭಾಳ ಹೊಡೆದ್ರಿ ಹುಡುಗನ್ರಿ. ನಿಮ್ಮ ಹುಡುಗಂಗೆ? ನಮ್ಮ ಹುಡುಗ್ರಿ 9ನತ್ತೆ ರೀ. ಈಗ ಹುಡುಗನ ಸಾಲಿಗೆ ಕಳ್ಸಬೇಡ ಅಂತೇಳಿ ಹೊಡೋಡ್ ಬೆಂಚಿಗೆ ಬಡಬಾರ್ದ ಎಲ್ಲಾ ಹುಡುಗರು ಹೊಡೆದಂಗ ಮಾಡಿ ನಮ್ಮ ಹುಡುಗನ್ ಭಾಳ ಹೊಡೆದ ಗುಮ್ಟಿ ಎಬ್ಸಿ ಕಳ್ಸಿಬಿಟ್ಟಾರ ಕೈಗ್ರಿ. ಅವಾಗ ಹೊಳ್ ಕಳ್ಕೊಂಡ್ರ ಅವಾಗೂ ಬಾಯ್ ಮಾಡ್ರಿ. ಉಳ್ದಿದ್ ಸರ್ಗಳು ಎಲ್ಲಾ ಚಲೋನ ಅದಾರಿ ನಮ್ ಹಿಂಬಾಟ್ರಿ. ಅವ್ರ ಒಬ್ರ ಸರ್ ಈಗ ಹೆಡ್ ಮಾಸ್ತರ್ ಮೊದ್ಲಿನ ಹೆಡ್ ಮಾಸ್ತರ್ ಬೇಕಾರ್ ಕೇಳ್ರಿ ಭಾಳ ಚಲೋ ಇದ್ರಿ. ನಾವ್ ಎಲ್ಲಾ ಅಲ್ಲಿ ಊಟ ನೀಡಿದೇವ್ರಿ. ಹಿತ್ತಲಾಗ ಇದ್ರಿ ಎಲ್ಲಾ ಚಲೋನ ಇದ್ರಿ ನಾವ್ರಿ. ಈಗ ಸರ್ ಹಂಗ ನಡಬದ್ದೇರಿ ಸುಮ್ನ ನಮ್ ಮ್ಯಾಕ್ ಕೇಸ್ ಈಗತೆ ಮಾಡಿ ಎಲ್ಲಾರನು ಬಿಟ್ಟು ನಮ್ ಮ್ಯಾಕ್ ಬಡ್ತಾನ್ರಿ. ನಾವ್ ಕಲ್ತಾರೋ ಅಲ್ರಿ. ಈಗ ನಮ್ ಮ್ಯಾಗ ಇದನ್ ಮಾಡಿ ಈಗ ಮಕ್ಕಳನ್ನ ಮುಂದ್ ಇಟ್ಕೊಂಡ್ ನಮ್ಮನ್ನ ಇದನ್ ಮಾಡಾಕತ್ತಾರ್ರಿ. ಯಾಕೆ ಮೊದ್ಲು ಯಾವಾಗಿಂದ ಸ್ಟಾರ್ಟ್ ಆಯ್ತು ನಿಮ್ಗೂ ಅವ್ರಿಗೆ? ನೋಡ್ರಿ ಈಗ 1 ವರ್ಷ ಆತ್ ನೋಡ್ರಿ. ಹೌದಾ? ಹಾ ರೀ ಎಲ್ಲಾ ಮುಗ್ದಿತ್ರಿ ಅದ್ರಿ. ಅವ್ರ ಮ್ಯಾಗಿನ್ ಮೇಡಮ್ ಹೆಡ್ ಮೇಡಮ್ ಸರ್ ಮೇಡಮ್ ಬಂದಿರ್ರಿ. ಹಂಗಾರ 1 ತಿಂಗಳ ದಿನ ಹುಡುಗಿ ಹೋದ್ರು ಪಾಟಿ ಪುಸ್ತಕ ಕೊಟ್ಟ ಬ್ಯಾರೆ ಸರ್ಗಳು ಕಾಜಿದ್ರ ಅವ್ರ ಕೊಟ್ಟ ಮತ್ ಸರ್ ಬೈಯೋದಕ್ಕ ಇಸ್ಕೊಂಡ್ರಿ ಅವ್ರಿ. ನಾವ್ ಕೊಡ್ತೇವ್ ತಗೋರಿ ಅಮ್ಮಾರ ನೀವ್ ಇದನ್ ಮಾಡ್ಬೇಡ್ರಿ ಅಂದ್ರ ಗಪ್ ಆದ್ರಿ. ಹೊಳ್ಳಿ ಹುಡುಗಿ ಸಾಲಿಗೆ ಬರ್ಬೇಡ ಅಂತಂದ್ರ ಪಾಟಿಗೆ ಸಿಲ್ ಕೊಟ್ ಕಳ್ಸಿರಿ ಹೆಡ್ ಮಾಸ್ತರ್ ರೀ. ಕೊಡೋಕಂದ್ರ ಮತ್ ನಾವ್ರಿ ಆಗವತ್ ಬಿಡು ಸುಮ್ನಾಗಿ ಮತ್ ಮೇಡಮ್ ಅವ್ರಕ ಮತ್ತ ಹೋಗಿ ನಾ ಹಿಂಗ್ರಿ ಮೇಡಮ್ ಅಂತ ಹೇಳ್ರಿ ಹುಡುಗಿ ಬಾಳ ತ್ರಾಸ್ ಮಾಡ್ಕೊಕತ್ತಳ್ರಿ. ಪದ ಹಾಕೋದು ಅನ್ಸೋದ್ ಮಾಡಾಕತ್ತಾರ. ನಮ್ ಕಣ್ಣೀರ್ ಬಂದ್ ಮತ್ ಸಾಲಿಗೆ ಹೊಂಡ್ರಿ ನಾವ್ ಎಲ್ಲಾ ಮುಂದ ಅವ್ರ ಹುಡುಗಿ ಬಾಳ ಆಗಿ ಬಿಡ್ತಿರ. ಅಲ್ಲಿ SDMC ಕಮಿಟಿ ಏನ್ ಮಾಡ್ತಾ ಇದೆ ಅಲ್ಲಿ? ಕಮಿಟಿ ರೀ ನಮ್ ಊರಾನರ್ರಿ. SDMC ಕಮಿಟಿ ಅವ್ರೇನ್ ಹೇಳ್ತಾವ್ರೆ? ಅವ್ರು ಹೇಳ್ತೇವ್ರ ಅಮ್ಮಾರ ಹೇಳ್ತೇವ್ರ ಅಂತ ಯಾರು ಕಬಿಲ ಆಗ್ಲಿಲ್ರಿ. ನಮ್ ಊರಾನ್ ಹಿರಿಯರ್ರಿ ಯಾರು ಹೇಳೋಲ್ರಿ. ಅವ್ರ ಇಲ್ಲ ಜೂನ್ ತಿಂಗಳೊಳಗೆ ನಿಮ್ ಪರೀಕ್ಷೆ ಮಾಡ್ತಾರ. ಇಲ್ಲಿ ಮಟ್ಟ ಹೋದ್ರಿ? ಜೂನ್ದಾಗ ಪರೀಕ್ಷೆ ಮಾಡ್ತಾರ. ನಿಮ್ಗ ಅದೇನು ಉತ್ತೀರ್ಣ ಮಾಡೋದು ಮಾಡ್ತಾರೆ. ಸರ್ 1 ನಿಮಿಷ ಇವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಾವ್ರಂತೆ ಸರ್ ಅವರು. ಕೇಳಿ ಅವ್ರಿಗೆ. ಈಗ ನಾನು ಕೇಳಿದೆ ಸರ್ ಆ ಹೆಣ್ಮಗಳು ಕೇಳಿ. ಹಲೋ ರೀ ಸರಿ ನಮ್ಮ ಮಮ್ಮಿ ಯಾರ್ಯಾರ ಬಂದ್ರ ಅವ್ರು ಮಾತಾಡೋದ್ರಿ. ನಾನು ಕಳಿಸ್ತೀನಿ ನೋಡ್ರಿ ನಾಳೆ BE ಅವ್ರಿಗೆ ಅಲ್ಲಿ ಕಳಿಸ್ತೀನಿ. ಆಮೇಲೆ ಅವ್ರ ಅಣ್ಣನ್ನು ಸ್ಕೂಲ್ ಬಿಡಿಸಿದಾರಂತೆ ಸರ್. ಅವ್ರ ಅಣ್ಣನ್ನು ಸ್ಕೂಲ್ ಬಿಡಿಸಿದಾರಂತೆ ಮೇಷ್ಟ್ರು. ಈಗ ನಾಳೆ ಅವ್ರಿಗೆ BE ಅವ್ರಿಗೆ ಕಳಿಸ್ತೀನಿ ಸರ್. ಈ ರೀತಿ ಆಗ್ಬಿಟ್ರೆ ಹೆಂಗೆ ಸರ್ ವಿದ್ಯಾರ್ಥಿಗಳು? ನೀವೇನೋ ಸ್ವಲ್ಪ ಜಾರ್ಕ ಬಿಡ್ತಾ ಇದ್ದೀರಲ್ಲ, ಈ ರೀತಿ ಆಗ್ಬಿಟ್ರೆ ಹೆಂಗೆ ಹೆಣ್ಮಕ್ಳು? ಮತ್ತೆ ಅವ್ರ ಅಣ್ಣನ ಯಾಕೆ ಸ್ಕೂಲ್ ಬಿಡಿಸಿದ್ರು ಕೇಳಿ ಸರ್. ಅವರು ಸರ್ ಅವರ ಕುಟುಂಬದ ಸಿಟ್ಗೋಸ್ಕರ ಮಕ್ಳುಗಳ್ನ ಯಾಕೆ ದ್ವೇಷ ಮಾಡ್ತಾವ್ರಿ ಹೆಡ್ ಮೇಸ್ಟ್ರು ಅಂತ. ಈಗ ನಾಳೆ ನಿಮ್ಗೆ ಅದನ್ನ ಯಾರಿಗೆ BE ಅವ್ರಿಗೆ ಅಲ್ಲಿ ಕಳಿಸಿ ನಿಮ್ಗೆ ಹೇಳ್ಬಿಡ್ತಾರೆ ಏನಾಗಿದೆ. ದಯವಿಟ್ಟು ನೋಡಿ ಸರ್, ಈ ರೀತಿ ಪುನರಾವರ್ತನೆ ಆಗಬಾರ್ದು ಸರ್. ಸರಿ ಓಕೆ.